ರಾಷ್ಟ್ರ ರಾಜಕಾರಣದಲ್ಲಿ ಪ್ರತಿ ಬಾರಿಯೂ ನೇರ ಪೈಪೋಟಿ ಇರುವಾಗ ಒಂದೊಂದು ಘೋಷವಾಕ್ಯಗಳೊಂದಿಗೆ ಚುನಾವಣಾ ಅಖಾಡ ಸಿದ್ಧ ಮಾಡಿಕೊಳ್ತಾರೆ. ರಾಷ್ಟ್ರ ರಾಜಕಾರಣ ಕಣಂತ ಆ ಘೋಷಣೆಗಳು ಯಾವುದು ಅನ್ನೋ ಇತಿಹಾಸ ವಿಸ್ತೃತವಾಗಿ ನೋಡ್ತಾ ಹೋದರೆ ಮೈ ಜುಮ್ಮನ್ನತ್ತೆ. 1971ರಲ್ಲಿ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಮುನ್ನೆಲೆಗೆ ತಂದ ಈ ಘೋಷಣೆ ಭಾರಿ ಜನಪ್ರಿಯತೆಯನ್ನ ಕಂಡಿತ್ತು. ಈಗಲೂ ಕೆಲವೊಮ್ಮೆ ರಾಜ್ಯ ಸೇರಿದಂತೆ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ಈ ಘೋಷಣೆಯ ಉಲ್ಲೇಖ ಮಾಡ್ತಾರೆ. ಅಂದಿನ ಲೋಕಸಭಾ ಚುನಾವಣೆಯಲ್ಲಿ ಘೋಷಣೆ ಪರಿಣಾಮದಿಂದ ಜನ ಕಾಂಗ್ರೆಸ್ನತ್ತ ಮುಖ ಮಾಡಿ ಭಾರಿ ಬಹುಮತದೊಂದಿಗೆ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ ಇಂದಿರಾ ಗಾಂಧಿ ಪ್ರಧಾನಿಯಾದರು. ಇಷ್ಟು ಪರಿಣಾಮ ಬೀರಿದ ಘೋಷಣೆ ಗರೀಬಿ ಹಟಾವೋ ದೇಶ್ ಬಚಾವೋ, ಅಂದರೆ ಬಡತನ ತೊಲಗಿಸಿ ದೇಶ ಉಳಿಸಿ ಎಂದರ್ಥ. ಇನ್ನು 1977ರಲ್ಲಿ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಹೊಸ ಘೋಷಣೆಯೊಂದಿಗೆ ಮುಂದೆ ಬಂದು ಇಂದಿರಾ ಗಾಂಧಿಯವರನ್ನ ಅಧಿಕಾರದಿಂದ ದೂರ ಇಡುವಂತೆ ಮಾಡಿದರು. ಈ ಘೋಷಣೆಗೆ ದೇಶಾದ್ಯಂತ ಭಾರೀ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಯಿತು. ತುರ್ತು ಪರಿಸ್ಥಿತಿ ಹೇರಿಕೆಯಿಂದ ಕಂಗೆಟ್ಟಿದ್ದ ರಾಷ್ಟ್ರದ ಜನ ಇಂದಿರಾ ಗಾಂಧಿಯವರಿಗೆ ಸೋಲಿನ ರುಚಿ ತೋರಿಸಿದರು. ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಕರೆ ಕೊಟ್ಟಿದ್ದ ಸ್ಲೋಗನ್ ವಿರುದ್ಧವಾಗಿ ಜನತಾ ಪಾರ್ಟಿ ಅಧಿಕಾರಕ್ಕೆ ತಂದ ಘೋಷಣೆ ಅಂದರೆ ಇಂದಿರಾ ಹಟಾವೋ ದೇಶ್ ಬಚಾವೋ, ಅಂದರೆ ಇಂದಿರಾ ತೊಲಗಿಸಿ ದೇಶ ಉಳಿಸಿ ಎಂದರ್ಥ. ಮತ್ತೆ 1978ರಲ್ಲಿ ಇಂದಿರಾ ಗಾಂಧಿ ರಾಜಕೀಯ ಮರುಜನ್ಮ ಪಡೆಯಲು ಕರ್ನಾಟಕದ ಚಿಕ್ಕಮಗಳೂರಿನಿಂದ ಉಪಚುನಾವಣೆಗೆ ಸ್ಪರ್ಧಿಸಿದಾಗ ಮತ್ತೊಂದು ಹೊಸ ಘೋಷಣೆಯನ್ನ ಚುನಾವಣಾ ಅಸ್ತ್ರವನ್ನಾಗಿ ಬಳಸಿಕೊಳ್ತಾರೆ. ಹಿರಿಯ ಮುತ್ಸದ್ದಿ ನಾಯಕ ಡಿ.ಬಿ. ಚಂದ್ರೇಗೌಡ ತಮ್ಮ ಸೀಟನ್ನ ಇಂದಿರಾ ಗಾಂಧಿಯವರಿಗೆ ಬಿಟ್ಟುಕೊಡ್ತಾರೆ. ಜನತಾ ಪಕ್ಷದ ವೀರೇಂದ್ರ ಪಾಟೀಲರು ಇಂದಿರಾ ಗಾಂಧಿ ವಿರುದ್ಧ ಚುನಾವಣೆಗೆ ನಿಂತು 70,000ಕ್ಕೂ ಅಧಿಕ ಮತಗಳ ಅಂತರದಿಂದ ಸೋಲಿನ ರುಚಿ ಕಾಣ್ತಾರೆ. ಚಿಕ್ಕಮಗಳೂರಿನಿಂದ ಗೆದ್ದು ಇಂದಿರಾ ಗಾಂಧಿ ರಾಜಕೀಯ ಮರುಜನ್ಮ ಪಡಿತಾರೆ. ರಾಜಕೀಯ ಮರುಜನ್ಮ ನೀಡಿದ ಆ ಸ್ಲೋಗನ್ ಏಕ್ ಶೇರ್ನಿ ಸೌ ಲಂಗೂರ್, ಚಿಕ್ಕಮಗಳೂರು. ಇದಾದ ನಂತರ ಇಂದಿರಾ ಗಾಂಧಿ ಕಾಲವಾಗ್ತಾರೆ. 1984ರಲ್ಲಿ ತಮ್ಮ ಅಂಗರಕ್ಷಕರಿಂದಲೇ ಅವರ ಹತ್ಯೆಯಾಗುತ್ತೆ. ಈ ಘಟನೆಯ ನಂತರದಲ್ಲಿ 1984ರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಮೂಡಿಬಂದ ಘೋಷಣೆ ರಾಷ್ಟ್ರ ರಾಜಕಾರಣದಲ್ಲೇ ಹೊಸ ಭಾಷ್ಯ ಬರೆಯಿತು. ಒಟ್ಟಾರೆ 514 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 404 ಸ್ಥಾನಗಳನ್ನು ತನ್ನತ್ತ ಉಳಿಸಿಕೊಂಡಿತು. ಇಂದಿರಾ ಹತ್ಯೆಯ ಅನುಕಂಪದ ಅಲೆಯಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿತು. ಆ ಗೆಲುವಿಗೆ ಕಾರಣವಾದ ಘೋಷಣೆ ಅಂದರೆ ಜಬ್ ತಕ್ ಸೂರಜ್ ಚಾಂದ್ ರಹೇಗಾ ಇಂದಿರಾ ತೇರಾ ನಾಮ್ ರಹೇಗಾ, ಅಂದರೆ ಸೂರ್ಯ ಚಂದ್ರರು ಎಲ್ಲಿಯವರೆಗೆ ಇರುತ್ತಾರೋ ಅಲ್ಲಿಯವರೆಗೆ ಇಂದಿರಾ ನಿಮ್ಮ ಹೆಸರು ಇರುತ್ತೆ ಎಂದರ್ಥ. ಸಾವಿರದ 1996ರಲ್ಲಿ ಲಖನೌ ಲೋಕಸಭಾ ಕ್ಷೇತ್ರದ ಚುನಾವಣಾ ರ್ಯಾಲಿಯಲ್ಲಿ ಈ ಘೋಷಣೆ ಕೇಳಿಬಂದಿತ್ತು. ಆಗಿನ್ನೂ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತಾದರೂ ಆಡಳಿತ ನಡೆಸಿದ್ದು ಕೇವಲ 13 ದಿನಗಳು ಮಾತ್ರ. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಕ್ಲೀನ್ ಇಮೇಜ್ನಿಂದಾಗಿ ಅವರನ್ನೇ ಪ್ರಧಾನಿ ಅಭ್ಯರ್ಥಿ ಮಾಡಲಾಗಿತ್ತು. 1996ರಲ್ಲಿ ಕೇಳಿಬಂದ ಘೋಷಣೆ ಅಂದರೆ ಬಾರಿ ಬಾರಿ ಸಬ್ಕಿ ಬಾರಿ ಅಬ್ ಕಿ ಬಾರಿ ಅಟಲ್ ಬಿಹಾರಿ ಅಂತ. 2004ರಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಹೊಸ ಘೋಷಣೆಗಳೊಂದಿಗೆ ಚುನಾವಣೆಯನ್ನ ಎದುರಿಸಿದವು. ಕಾಂಗ್ರೆಸ್ಗೆ ತಮ್ಮ ಸ್ಲೋಗನ್ ವರದಾನವಾಯಿತು. ಆದರೆ ಬಿಜೆಪಿಗೆ ಭಾರಿ ಹಿನ್ನಡೆಯಾಗಿ ಅಧಿಕಾರ ವಂಚಿತವಾಗಿತ್ತು. ಬಿಜೆಪಿ ಇಂಡಿಯಾ ಶೈನಿಂಗ್ ಅಂದರೆ ಕಾಂಗ್ರೆಸ್ ಕಾ ಹಾತ್ ಆಮ್ ಆದ್ಮಿ ಕೆ ಸಾಥ್, ಅಂದರೆ ಜನಸಾಮಾನ್ಯರ ಜೊತೆ ಕಾಂಗ್ರೆಸ್ನ ಕೈ ಅಂತ ಅರ್ಥ. ಈ ಘೋಷವಾಕ್ಯದೊಂದಿಗೆ ಯುಪಿಎ ಅಧಿಕಾರಕ್ಕೆ ಬಂದು ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಿಯಾದರು. 2014ರಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಒಕ್ಕೂಟ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ಅವರನ್ನ ತಮ್ಮ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿತ್ತು. ಅದರ ಜೊತೆಗೆ ಮಹತ್ವದ ಘೋಷಣೆಯನ್ನು ಹೊರತಂದಿತ್ತು. 2014ರಲ್ಲಿ ಮೊದಲ ಬಾರಿಗೆ ಭಾರೀ ಬಹುಮತ ಅಂದರೆ 282 ಸೀಟುಗಳನ್ನು ಬಿಜೆಪಿ ಗೆದ್ದು ಬೀಗಿತ್ತು. ಒಟ್ಟಾರೆ ಎನ್ಡಿಎ ಒಕ್ಕೂಟ 336 ಸೀಟುಗಳಲ್ಲಿ ಗೆಲುವು ಸಾಧಿಸಿತ್ತು. ಈ ಚುನಾವಣೆಯಲ್ಲಿ ಪರಿಣಾಮ ಬೀರಿದ ಘೋಷಣೆ ಅಂದರೆ ಅದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಇನ್ನು 2024ರ ಚುನಾವಣೆ ಮೇಲೆ ಎರಡು ಒಕ್ಕೂಟಗಳು ಅಂದರೆ ಎನ್ಡಿಎ ಹಾಗೂ ಐಎನ್ಡಿಐ ಒಕ್ಕೂಟ ಜನರ ಮುಂದೆ ಹೋಗ್ತಾ ಇದೆ. ಪ್ರಧಾನಿ ಮೋದಿ ನೇತೃತ್ವದ ಬಿಜೆಪಿ ಈ ಬಾರಿಯೂ ಕೂಡ ಹೊಸ ಸ್ಲೋಗನ್ ಹೊರತಂದಿದ್ದು
ಮೂರನೇ ಬಾರಿ ಅಧಿಕಾರದ ಚುಕ್ಕಾಣಿಯನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳುವ ಪ್ರಯತ್ನ ಮಾಡ್ತಾ ಇದೆ. ಇತ್ತ INDI ಒಕ್ಕೂಟ ಬಿಜೆಪಿಯ ನಾಗಾಲೋಟಕ್ಕೆ ಬ್ರೇಕ್ ಹಾಕೋಕೆ ಪ್ಲಾನ್ ಮಾಡಿಕೊಳ್ತಾ ಇದೆ. ಅಂದಹಾಗೆ ಈ ಚುನಾವಣೆಯಲ್ಲಿ ಬಿಜೆಪಿಯ ಘೋಷಣಾ ಅಸ್ತ್ರ ಅಬ್ ಕಿ ಬಾರ್ 400 ಪಾರ್. ಈ ಮೂಲಕ 400ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದೆ.